ಆನ್ಲೈನ್ ಗೇಮ್ಗೆ ಬ್ರೇಕ್, ಬೆಟ್ಟಿಂಗ್ ಆ್ಯಪ್ ನಿಷೇಧ, ಆಡಿದರೆ ಕೋಟಿ ರೂಪಾಯಿ ದಂಡ, 3 ವರ್ಷ ಜೈಲು. ನೈಜ ಹಣ ಪಾವತಿಸಿ ಆಡುವ ಎಲ್ಲಾ ರೀತಿಯ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ವಿಧೇಯಕ 2025 ಬುಧವಾರ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ. ಹಣವಿಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳನ್ನು ಇನ್ನು ಕಡ್ಡಾಯವಾಗಿ ನಿಷೇಧವಾಗಿದ್ದು, ಉಲ್ಲಂಘಿಸಿದರೆ 3 ವರ್ಷ ಜೈಲು ಶಿಕ್ಷೆ ಹಾಗೂ 1 ಕೋಟಿ ರೂಪಾಯಿ ದಂಡ ವಿಧಿಸಲಾಗುವುದು. ಇತ್ತೀಚಿನ ವರ್ಷಗಳಲ್ಲಿ ಆನ್ಲೈನ್ ಗೇಮ್ಗಳು ಮಕ್ಕಳು, ಯುವಕರಲ್ಲಿ ದೊಡ್ಡ ಮಟ್ಟದ ಚಟಕ್ಕೆ ಕಾರಣವಾಗಿ ಆತಂಕ ಮೂಡಿಸಿದ್ದವು. ದೇಶದಲ್ಲಿ ಪ್ರತಿ ವರ್ಷ ಅಂದಾಜು 45 ಕೋಟಿ ಜನ ಗೇಮಿಂಗ್ ಮೂಲಕ 20,000 ಕೋಟಿ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದರು. ಇಂತಹ ಅಕ್ರಮ ಹಣ ವರ್ಗಾವಣೆ ದೊಡ್ಡ ಜಾಲವಾಗಿ ಹೊರಹೊಮ್ಮಿದ್ದು ದೇಶದ ಭದ್ರತೆಗೆ ಅಪಾಯ ತಂದ ಶಂಕೆಯಿದೆ. ಈ ಹಿನ್ನೆಲೆಯಲ್ಲಿ ಆನ್ಲೈನ್ ಆಟಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮ್ಗಳ ಮೇಲೆ ನಿಯಂತ್ರಣಕ್ಕೆ ಕಠಿಣ ಕಾಯ್ದೆ ತರಲಾಗಿದೆ. ಕಾಯ್ದೆ ಅನ್ವಯ ಆನ್ಲೈನ್ ಗೇಮ್ಗೆ ನಿರ್ವಹಣೆ, ವೇದಿಕೆ ಕಲ್ಪಿಸುವುದು, ಜಾಹೀರಾತು ಪ್ರಸಾರ ಶಿಕ್ಷಾರ್ಹ ಅಪರಾಧವಾಗಿದೆ. ಯಾವುದೇ ಹಣಕಾಸು ಸಂಸ್ಥೆಗಳು ಇಂತಹ ಗೇಮಿಂಗ್ ಹಣದ ವರ್ಗಾವಣೆಯನ್ನು ಕಾಯ್ದೆ ಸಂಪೂರ್ಣ ನಿಷೇಧಿಸುತ್ತದೆ.